ಇದು 700 ವರ್ಷದ ಹಿಂದೆ ದೊಡ್ಡ ಸಿಟಿ ಆಗಿತ್ತು. ಅನ್ಫಾರ್ಚುನೇಟ್ಲಿ ಇವಾಗ ಒಂದು ಅಂದ್ರೆ ಮೂಲೆಯಲ್ಲಿರೋದು ಹಳ್ಳಿ ತರ ಆಗ್ಬಿಟ್ಟಿದೆ. ಆದ್ರೆ ಹೊಟ್ಟೆ ಉರಿಯುತ್ತೆ ಈ ತರದ್ದೆಲ್ಲ ಹಾಳಾಗಿರೋದು ನೋಡಿದ್ರೆ. ಅವ್ರಿಗೊಂದು ಹೆಲ್ತ್ ಇಶ್ಯೂಸ್ ಬರುತ್ತೆ, ಏನ್ ಮಾಡಿದ್ರು ಹೆಲ್ತ್ ಇಶ್ಯೂಸ್ ರಿಸಾಲ್ವ್ ಆಗ್ತಿರಲ್ಲ. ಇದೇ ದೀಪದ ಕಂಬ. ಮುಂಚೆ ಇದು ರೋಡ್ ಆಗಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಹೋಗ್ತಿರೋದು ದೇವರಾಯನ ದುರ್ಗ. ಬಟ್ ದೇವರಾಯನ ದುರ್ಗ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ನಾವು ಹೋಗ್ತಿರೋದು ದುರ್ಗದಳ್ಳಿ ಹತ್ರ ಇರೋ ವೈದ್ಯನಾಥೇಶ್ವರ ಅಲಿಯಾಸ್ ವಿದ್ಯಾಶಂಕರ ದೇವಸ್ಥಾನಕ್ಕೆ. ಯಾರ್ಯಾರಿಗೆ ಈ ದೇವಸ್ಥಾನ ಗೊತ್ತು ಕಮೆಂಟ್ ಮಾಡಿ. ಇನ್ನು ಯಾವ್ದಾದ್ರು ಚೆನ್ನಾಗಿರೋ ದೇವಸ್ಥಾನ ನಿಮಗೆ ಗೊತ್ತಿದ್ದು ಪವರ್ಫುಲ್ ಅನ್ಸಿದ್ರೆ ಡೂ ಕಮೆಂಟ್. ನಾನು ಅಲ್ಲಿಗೂ ವಿಸಿಟ್ ಮಾಡ್ತೀನಿ. ಆಮೇಲೆ ಯಾಕೆ ಯಾವಾಗ್ಲೂ ದೇವಸ್ಥಾನನೇ ವಿಡಿಯೋ ಮಾಡ್ತೀನಿ ಅಂದ್ರೆ, ನಾನು ಬೇರೆ ಏನ್ ವಿಡಿಯೋ ಮಾಡಿದ್ರು ರೀಚ್ ಆಗ್ತಾ ಇಲ್ಲ. ಗೋವಾದು ಎಲ್ಲ ತುಂಬಾ ವಿಡಿಯೋಸ್ ಮಾಡಿದೀನಿ, ಅದು ವ್ಯೂಸ್ ಹೋಗಿಲ್ಲ, ರೀಚೇ ಆಗಿಲ್ಲ, ಇಂಪ್ರೆಷನ್ಸೇ ಕೊಟ್ಟಿಲ್ಲ. ನಾನು ದೇವಸ್ಥಾನದ ಮಾಡಿದ್ರೆ ಸ್ವಲ್ಪ ಇಂಪ್ರೆಷನ್ಸ್ ಚೆನ್ನಾಗಿ ಬರುತ್ತೆ ಮತ್ತೆ ವ್ಯೂಸ್ ಚೆನ್ನಾಗಿರುತ್ತೆ ಅಂತ ನಾನು ಟೆಂಪಲ್ಸ್ದೇ ವಿಡಿಯೋ ಮಾಡ್ತಿದ್ದೀನಿ. ನಾನು ಹೋಗೋವಾಗ ರೂಟ್ ಕೂಡ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಓಕೆ, ವೆದರ್ ಅಂತೂ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ನಾವ್ ಈ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ಆ ರೂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ದೇವರಾಯನ ದುರ್ಗ ಹೋಗೋದ್ ಗೊತ್ತಲ್ವಾ, ಅಲ್ಲೇ. ಇದ್ ನೋಡಿ, ಗುರು ಕರಿಬಸವೇಶ್ವರ ಅಜ್ಜಯ್ಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಹೋಗ್ಬೇಕಂತೆ. ಬರೋವಾಗ ಟೈಮ್ ಇದ್ರೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೋಗೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿನೇ ತುಂಬಾ ಚೆನ್ನಾಗಿ ಅನಿಸ್ತಿದೆ ನನಗೆ. ನಾನು ಯಾರ ಜೊತೆ ಬರ್ತಿದ್ದೀನಿ ನಿಮಗೆ ಅವ್ರನ್ನೂ ತೋರಿಸ್ಬೇಕಂತಿದ್ದೆ. ಅವ್ರ ಮನೇಲಿ ಫುಲ್ ಸ್ಟ್ರಿಕ್ಟು ಮತ್ತೆ ಕ್ಯಾಮ್ರಾ ಶೈ, ಅದಕ್ಕೆ ತೋರಿಸಲ್ಲ ಅಷ್ಟೇ. ಅವ್ರನ್ನ 10K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ನಿಮಗೆಲ್ಲ ತೋರಿಸ್ತೀನಿ, ಓಕೆನಾ. 3 ಡೇಸಿಂದ ನಾನು ವಿಡಿಯೋ ಮಾಡ್ಬೇಕಂತ ಅನ್ಕೋತಾ ಇದ್ದೆ. ಫುಲ್ಲು ಮಳೆ ಅಂದರೆ ಫುಲ್ಲು ಮಳೆ ಬಂದು ಹೊರಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇವತ್ತು ಮಳೆ ಆದರೂ ಇರಲಿ ಬಿಸಿಲಾದರೂ ಇರಲಿ ಅಂತ ಬಂದಿದ್ದೇನೆ ವಿಡಿಯೋ ಮಾಡೋಕ್ಕೆ. ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ, 2000 ಆಗಿದ್ದಾರೆ. ಬಟ್ ವಾಚಸ್ ಏನಕ್ಕೋ ಕಂಪ್ಲೀಟ್ ಆಗ್ತಾ ಇಲ್ಲ, ಗೊತ್ತಿಲ್ಲ. ನಾನು ಕಂಟೆಂಟ್ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇಂಪ್ರೆಷನ್ಸ್ ಕೊಡ್ತಾ ಇಲ್ಲ ಯೂಟ್ಯೂಬ್ ಅವರು. ಲೆಟ್ಸ್ ಸಿ ಯಾವ ಥರ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ನಿಮ್ಗೇನಾದರೂ ಬೇರೆ ಈ ಥರ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಡೂ ಕಮೆಂಟ್, ಐ ವಿಲ್ ಡೂ ದಟ್ ಅಷ್ಟೆ. ಆಮೇಲೆ ಏನಂದರೆ, ನಾನು ಇನ್ನೊಂದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಬರೀ ಟೆಂಪಲ್ ಸೀರೀಸ್ದು. ಯಾವ್ಯಾವ ಥರ ಟೆಂಪಲ್ಸ್ ಇದೆ ತುಮಕೂರಲ್ಲಿ ಅಂತ. ಸೊ CB ನರಸಿಂಹ ಸ್ವಾಮಿದು ಒಂದು ಆಗಿದೆ, ಇವಾಗ ಇದು ಸೆಕೆಂಡ್ ಒನ್. ಯಾವುದಾದ್ರೂ ತುಂಬ ಫೇಮಸ್ ಟೆಂಪಲ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಫೇಮಸ್ ಆಗಿರಲ್ಲ, ಬಟ್ ಸ್ಟಿಲ್ ಅದರಲ್ಲಿ ಹೋದರೆ ಒಂದು ಪಾಸಿಟಿವ್ ವೈಬ್ಸ್ ಆ ಥರ ಎಲ್ಲ ಬರುತ್ತೆ. ಆ ಥರ ಯಾವುದಾದ್ರೂ ಟೆಂಪಲ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲಿ ವಿಸಿಟ್ ಮಾಡಿ ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ. ಆಮೇಲೆ ಒಂದೊಂದು ದೇವಸ್ಥಾನದಲ್ಲಿ ಚೆನ್ನಾಗಿರೋ ಪ್ರಸಾದ ಸಿಗುತ್ತೆ. ಆ ಥರ ದೇವಸ್ಥಾನ ಇದ್ರೂ ನನಗೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್, ಓಕೆ. ನಾವು ಇವಾಗ ಹೋಗ್ತಿರೋ ದೇವಸ್ಥಾನ ತುಮಕೂರಿಂದ ಎಕ್ಸಾಕ್ಟ್ಲಿ 13 ಕಿಲೋಮೀಟರ್ಸ್ ಆಗುತ್ತೆ. ಈಸಿಯಾಗಿ ಒಂದು ವೀಕೆಂಡ್ ಅಲ್ಲಿ ಹೋಗಿ ಬರ್ಬೋದು, ಆಯಿತಾ. ಮತ್ತು ಏನು ಗೊತ್ತಾ, ಇವಾಗ ಎಷ್ಟೊಂದು ಟೆಂಪಲ್ ಕನ್ಸ್ಟ್ರಕ್ಟ್ ಆಗಿರುತ್ತೆ ಹೊಸ್ದಾಗಿ. ಅದಕ್ಕಿಂತ ನಿಮಗೆ ಹಳೆ ಕಾಲದ ಟೆಂಪಲ್ಸ್ ಏನಿರುತ್ತಲ್ಲ, ನಿಮ್ಗೆ ಅದರಲ್ಲೇ ಚೆನ್ನಾಗಿರೋ ವೈಬ್ ಬರೋದು. ಬಿಕಾಸ್ ಅವ್ರು ಯೂಸ್ ಮಾಡೋ ಕಲ್ಲು ಮತ್ತು ಆವಾಗ ತುಂಬ ಹೋಮ ಎಲ್ಲ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ಅದು ಸುತ್ತ ಇರೋ ಏರಿಯಾನ ಫುಲ್ ಪಾಸಿಟಿವ್ ಆಗಿ ಇಡುತ್ತೆ. ಮತ್ತು ಶಕ್ತಿಶಾಲಿ ದೇವರೆಲ್ಲ ಇರುತ್ತಲ್ಲ, ಅದೆಲ್ಲ ಪ್ರಾಚೀನ ಕಾಲದಲ್ಲಿ ಇರುತ್ತಲ್ಲ, ಆ ದೇವಸ್ಥಾನಗಳೇ ತುಂಬ ಪವರ್ಫುಲ್ ಆಗಿರುತ್ತೆ. ನೀವು ಯಾವುದಾದ್ರೂ ದೇವಸ್ಥಾನ ವಿಸಿಟ್ ಮಾಡ್ತೀರಾ ಅಂದರೆ ಹಳೆ ಕಾಲದಿಂದ ಬಂದಿರುತ್ತಲ್ಲ ದೇವಸ್ಥಾನ, ನೀವು ಅದನ್ನ ವಿಸಿಟ್ ಮಾಡಬೇಕು ಆ್ಯಕ್ಚುಲಿ. ಯೂಶ್ವಲಿ ಎಲ್ಲರಿಗೂ ದೇವರಾಯನ ದುರ್ಗ ಮತ್ತು ನಾಮದ ಚಿಲುಮೆ ಅದೆಲ್ಲನೂ ಗೊತ್ತು. ಆದರೆ ಅನ್ಫಾರ್ಚುನೇಟ್ಲಿ ಈ ದೇವಸ್ಥಾನ ಅಷ್ಟೊಂದೇನು ಫೇಮಸ್ ಆಗಿಲ್ಲ, ಸೊ ಎಲ್ಲರೂ ಇದನ್ನು ಸ್ಕಿಪ್ ಮಾಡಿಬಿಟ್ಟಿರ್ತಾರೆ.
ನೀವೇನಾದ್ರೂ ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ದೇವರಾಯನ ದುರ್ಗ ಎಲ್ಲ ವಿಸಿಟ್ ಮಾಡಬೇಕು ಅಂದ್ರೆ ಹಂಗೆ ಆನ್ ದ ವೇ ದೇವರಾಯನ ದುರ್ಗದಿಂದ 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲೇ ನಿಮ್ಗೆ ಈ ದುರ್ಗದಹಳ್ಳಿಯಲ್ಲಿರೋ ನಾವ್ ಇವಾಗ ಹೋಗ್ತಿರೋ ದೇವಸ್ಥಾನ ಕೂಡ ಸಿಕ್ಬಿಡುತ್ತೆ. ಹಂಗೆ ಒಂದ್ಸಲ ಹಂಗೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಜವಾಹರ್ ನವೋದಯ ಅಂತ ಸಿಗುತ್ತೆ. ಇದೇ ನವೋದಯ ವಿದ್ಯಾಲಯ ಅಂತ. ಮುಂದೆ ಹೋಗು. ಜವಾಹರ್ ನವೋದಯ ವಿದ್ಯಾಲಯ ಅಂತ. ನಮ್ಮ ಅಕ್ಕ ಇಲ್ಲೇ ಓದಿದ್ದು. ಹಾಯ್, ಯಾರೋ ಹುಡುಗ ಹಾಯ್ ಮಾಡ್ತೀನಿ ನೋಡಿ. ಫುಲ್ ಸ್ಟ್ರಿಕ್ಟು ಮತ್ತೆ ಫುಲ್ ಇಂಟೆಲಿಜೆನ್ಸ್ ಇರ್ತಾರಲ್ಲ, ಅವರೆಲ್ಲ ಇದೇ ಸ್ಕೂಲಲ್ಲಿ ಓದೋದು. ನೋಡಿ ಚೆನ್ನಾಗಿದ್ಯಾ? ಸೆಂಟ್ರಲ್ ಸಿಲೆಬಸ್ಸು. ಇಲ್ಲಿ ಓದೋರೆಲ್ಲ ಫುಲ್ ಇಂಟೆಲಿಜೆಂಟ್. ಆಕ್ಚುಲಿ ನಮ್ಮ ಅಕ್ಕ ನವೋದಯದಲ್ಲಿ ಓದಿದ್ದು. 5th ಒಂದು ಎಕ್ಸಾಮ್ ಇರುತ್ತೆ, ಅದನ್ನ ಪಾಸ್ ಆದ್ರೆ ಅಪ್ ಟು 12th ಅಂದ್ರೆ 2nd PU ವರೆಗೂ ಫುಲ್ ಎಜುಕೇಶನ್ ಎಲ್ಲ ಅವರೇ ನೋಡ್ಕೋತಾರೆ, ಆಯ್ತಾ. ಸೊ ನಮ್ಮ ಅಕ್ಕ ಪಾಸ್ ಆಗಿದ್ರು, ಹೋಗಿದ್ರು. ಆಮೇಲೆ ನನಗೂ ಎಕ್ಸಾಮ್ ಕಟ್ಸಿದ್ರು. ಆದ್ರೆ ನಾನು ಓದಿರ್ಲಿಲ್ಲ, ಚೆನ್ನಾಗೂ ಬರ್ದಿರ್ಲಿಲ್ಲ. ಏನಕ್ಕಂದ್ರೆ ನಂಗೆ ಪೇರೆಂಟ್ಸ್ ನ ಬಿಟ್ಟಲ್ಲಿ ಹೋಗೋದಲ್ಲ ಮ್ಯಾಟರು. ಅಲ್ಲೇನಂದ್ರೆ 5:30ಗೆ ಎದ್ದು ಯೋಗ, ಸ್ಪೋರ್ಟ್ಸ್ ಆ ತರ ಫುಲ್ಲು, ಅಂದ್ರೆ ಏನು ಆ ತರ 5:30ಗೆ ಎದ್ದೊಳ್ಬೇಕು, ಅವ್ರು ಹೇಳಿದೆಲ್ಲ ಕೇಳ್ಬೇಕು, ಆ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ತರನೇ ಮಾಡ್ಬೇಕು ಕೂಡ. ಅದಕ್ಕೆ ನಾನು ಎಕ್ಸಾಮ್ ಚೆನ್ನಾಗಿ ಬರ್ದಿರ್ಲಿಲ್ಲ. ಅದಕ್ಕೆ ನಾನು ಇವಾಗ ವ್ಲಾಗ್ ಮಾಡ್ತಿದ್ದೆ. ಆಕ್ಚುಲಿ ನನ್ನ ವಾಯ್ಸ್ ಒಂಥರ ಆಗ್ಬಿಟ್ಟಿರುತ್ತೆ, ಬಿಕಾಸ್ ನಂಗೆ ಹುಷಾರಿಲ್ಲ ಅಂದ್ರೂ ನಾನು ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ ಅಂತ. ಇಲ್ಲ ಅಂದಿದ್ರೆ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ಎಲ್ಲಾರ್ಗೂ ಅಂದ್ರೆ ಈ ವೆದರ್ಗೆ ಯಾರಿಗೂ ಹುಷಾರಿಲ್ಲ ತಾನೆ. ನೋಡಿ, ಇದೇ ನಾಮದ ಚಿಲ್ಮೆ. ಏನಂದ್ರೆ ನಾವೀಗ ನಾಮದ ಚಿಲ್ಮೆಗೆ ಹೋಗ್ತಿಲ್ಲ. ನಂದು ಆಲ್ರೆಡಿ ನಾಮದ ಚಿಲ್ಮೆ ವ್ಲಾಗ್ ನಾನು ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನಿವಾಗ ನಾಮದ ಚಿಲ್ಮೆನ ಸ್ಕಿಪ್ ಮಾಡಿ ಬೇರೆ ಕಡೆ ಹೋಗ್ತಿದ್ದೀನಿ. ಬೇರೆ ಕಡೆ ಎಲ್ಲಂದ್ರೆ ಹೇಳಿದ್ನಲ್ಲ ದೇವಸ್ಥಾನ, ಅಲ್ಲಿಗೆ ಹೋಗ್ತಿದ್ದೀನಿ. ಮತ್ತೆ ನಾಮದ ಚಿಲ್ಮೆ ವ್ಲಾಗ್ ಬೇಕು ಅಂದ್ರೆ ಹಂಗೆ ನಂದು ವಿಡಿಯೋಸ್ ಹೋಗ್ಬಿಟ್ಟು ಸರ್ಚ್ ಮಾಡಿ ನಿಮ್ಗೆ ನಾಮದ ಚಿಲ್ಮೆ ಅದು ಸಿಕ್ಬಿಡುತ್ತೆ. ನಾಮದ ಚಿಲ್ಮೆ ಮತ್ತೆ ದೇವರಾಯನ ದುರ್ಗದ್ದು ಮಾಡಿದ್ದೀನಿ. ನಿಮಗೆ ದೇವರಾಯನ ದುರ್ಗ, ನಾಮದ ಚಿಲ್ಮೆ ಎರಡು ಸಪ್ರೇಟ್ ವಿಡಿಯೋ, ಅದೆರಡು ನಿಮಗೆ ಸಿಗುತ್ತೆ. ಹಂಗೆ ರೋಡಲ್ಲಿ ಬರೋವಾಗ ಒಂದು ಲೆಫ್ಟ್ ಸೈಡ್ಗೆ ಇಷ್ಟೇ ಚಿಕ್ಕದು ಬೋರ್ಡ್ ಹಾಕಿದ್ದಾರೆ ಅಷ್ಟೇ. ಅದನ್ನೇ ನೋಡ್ಕೊಂಡು ನೀವು ಬರಬೇಕು. ಅದೇನಾದ್ರೂ ಮಿಸ್ ಆಗಿ ನೀವು ಮುಂದೆ ಹೋದ್ರೆ ನಿಮ್ಗೆ ರೋಡ್ ಎಲ್ಲ ಗೊತ್ತಾಗಲ್ಲ. ಇಲ್ಲ ಆಮೇಲೆ ಯಾರು ಇರೋದು ಇಲ್ಲ ಕೇಳಕ್ಕೆ. ಅಂತೂ ಇಂತೂ ನಾನು ಅನ್ಕೊಂಡಿರೋ ದೇವಸ್ಥಾನ ರೀಚ್ ಆಗಿದ್ದೀನಿ. ಇವಾಗ ನಾನು ಏನಿದ್ದೀನಲ್ವಾ ಪ್ಲೇಸು, ಇದು 700 ವರ್ಷದ ಹಿಂದೆ ದೊಡ್ಡ ಸಿಟಿ ಆಗಿತ್ತು. ಅನ್ಫಾರ್ಚುನೇಟ್ಲಿ ಇವಾಗ ಒಂದು ಅಂದ್ರೆ ಮೂಲೆಯಲ್ಲಿ ಇರೋದು ಹಳ್ಳಿ ತರ ಆಗ್ಬಿಟ್ಟಿದೆ. ಇಲ್ಲಿ ಯಾರು ಜನ ಕೂಡ ಇಲ್ಲ. ಎಷ್ಟು ದೊಡ್ಡ ಸಿಟಿ ಆಗಿತ್ತು ಅಂದ್ರೆ ಇಲ್ಲಿಂದಾನೇ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ರು, ಮತ್ತೆ ಬಿಸ್ನೆಸ್ ಎಲ್ಲ ಇಲ್ಲೇ ಆಗ್ತಿತ್ತು. ಬಟ್ ಇವಾಗ ಏನು ಇಲ್ಲ, ಕಾಡಾಗ್ಬಿಟ್ಟಿದೆ. ಬನ್ನಿ ಒಳಗೆ ಏನಿದೆ ಎಲ್ಲ ನೋಡ್ಕೊಂಡು ಬರೋಣ. ಸಕ್ಕತ್ತಾಗಿದೆ. ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಸಿದ್ದು ಇರುಗಪ್ಪ ನಾಯಕ ಎಂಬ ಪಾಳೆಗಾರ. ಅವ್ರು ಏನಕ್ಕೆ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಅಂದ್ರೆ ಅವ್ರಿಗೊಂದು ಹೆಲ್ತ್ ಇಶ್ಯೂಸ್ ಬರುತ್ತೆ. ಏನ್ ಮಾಡಿದ್ರು ಹೆಲ್ತ್ ಇಶ್ಯೂಸ್ ರಿಸಾಲ್ವ್ ಆಗ್ತಿರಲ್ಲ. ಅವಾಗ ಒಂದು ಗುರುಗಳು ಮೊರೆ ಹೋಗ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ನೀವು ವೈದ್ಯನಾಥೇಶ್ವರ ಅಂತ ಇರೋ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿ ಅಂತ. ಅವಾಗ ಪ್ರತಿಷ್ಠಾಪನೆ ಮಾಡಿದ್ದೆ ಇದು ಮುಂಚೆ ವೈದ್ಯನಾಥೇಶ್ವರ ಆಗಿತ್ತು. ಆವಾಗ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಕೂಡ ರಿಸಾಲ್ವ್ ಆಗುತ್ತೆ. ಅದಾಗಿ ಸ್ವಲ್ಪ ವರ್ಷ ಆದ್ಮೇಲೆ ಮರಾಠರು ಬಂದು ಆ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾರೆ. ಮರಾಠರು ದಾಳಿ ಮಾಡೋ ಟೈಮಲ್ಲಿ ಒಳಗಡೆ ಇರುತ್ತಲ್ಲ ದೇವ್ರದ್ದು ಮೂರ್ತಿ, ಅದನ್ನ ಕೂಡ ಎತ್ಕೊಂಡು ಹೋಗಿರ್ತಾರೆ. ಅವಾಗ ದೇವಸ್ಥಾನ ಫುಲ್ ಖಾಲಿ ಇರುತ್ತೆ. ಅದಾಗಿ ಸ್ವಲ್ಪ ವರ್ಷ ಆದ್ಮೇಲೆ ಒಂದು ಗುರುಗಳು ಬಂದು ಊರಿನ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾರೆ. ಅವಾಗ ಬಂದಿದೆ ಇದಕ್ಕೆ ಓದೇಶ್ವರ ಅಂತ. ಓದೇಶ್ವರ ಇವಾಗ ವಿದ್ಯಾಶಂಕರ ಆಗಿ ಈ ತರ ಆಗಿದೆ. ಅದಾದ್ಮೇಲೂ ಯಾರು ಕೂಡ ಅಂದ್ರೆ
ದೇವ್ರೇನು ಇರಲ್ಲ. 2004 TVS ಕಂಪ್ನಿಯವರು ಇಲ್ಲಿ ನೇಪಾಳಿಂದ ಒಂದು ವಿಗ್ರಹನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇವಾಗ ಅದೇ ವಿಗ್ರಹಗೆ ನಾವೀಗೆಲ್ಲ ಪೂಜೆ ಮಾಡ್ತಿರೋದು. ಈ ದೇವಸ್ಥಾನ ಡೈಲಿ ಓಪನ್ ಇರುತ್ತೆ 9 to 5 ವರ್ಗು. ನೀವೇನಾದ್ರೂ ವಿಸಿಟ್ ಮಾಡಂಗಿದ್ರೆ ಆ ಟೈಮಲ್ಲಿ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಈ ದೇವಸ್ಥಾನದಿಂದ ನಾವು ಹೋಗ್ತಿರೋದು ಜೈನ ಬಸದಿಗೆ. ಇಲ್ಲಿಂದ 500 meters ಅಲ್ಲಿದೆ, ವಾಕಬಲ್ಲೇ. ಬಟ್ ಒಳಗಡೆ ಎಲ್ಲ ಇಳ್ದು ಹೋಗ್ಬೇಕು. 2-wheeler ಹೋದ್ರೆ ಹತ್ರ ಆಗುತ್ತೆ. ಅದು ಆಲ್ರೆಡಿ ಡೆಸ್ಟ್ರಾಯ್ ಮಾಡ್ಬಿಟ್ಟಿದಾರಂತೆ. ಬಟ್ ಸ್ಟಿಲ್ ಹೆಂಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟು ಕಷ್ಟಪಡಬೇಕು, ಪ್ರಾಪರ್ ರೂಟ್ ಇಲ್ಲ. ಹಿಂಗೆಲ್ಲ ಹೋಗ್ಬೋದು ಅಂದರೆ ಮಾತ್ರ ಬನ್ನಿ. ಸ್ವಲ್ಪ ಡೇಂಜರಸ್ ಆಗಿದೆ. ಈ ಕಡೆ ಬಿದ್ದರೆ ಓಕೆ, ಈ ಕಡೆ ಬಿದ್ದರೆ ಅಂತೂ ಕೈ ಕಾಲು ಮುರ್ಕೊಳ್ಳೋದು ಗ್ಯಾರಂಟಿ. ಆ್ಯಕ್ಚುಲಿ ಹಂಗೆ ದಾರಿ ಇದೆ, ಅಲ್ಲಿ ಯಾರೋ ಇದ್ದಾರೆ ಅಂತ ನಾವು ಆ ಕಡೆ ಬರಲಿಲ್ಲ. ಈ ಕಡೆ ಬಂದರೆ ಕಾಂಪ್ಲೆಕ್ಸ್ ಆಯಿತು. ನೀವೇನಾದರೂ ಬರೋರಿದ್ರೆ ಆ ರೂಟಿಂದಾನೇ ಬನ್ನಿ, ಈಸಿ ಆಗುತ್ತೆ. ನೀವು ನಮ್ಮ ಥರ ರಿಸ್ಕ್ ಎಲ್ಲ ತಗೋಬೇಡಿ ಆಯಿತಾ. ಇದೇ ಜೈನ ಬಸದಿ, ಆದರೆ ಫುಲ್ಲು ಹಾಳಾಗ್ಬಿಟ್ಟಿದೆ. ಏನೂ ಇಲ್ಲ ಒಳಗಡೆ ಹೋಗೋಕ್ಕೂ ಭಯ ಆಗ್ತೈತೆ ನೋಡಿ. ಸಮ್ಟೈಮ್ಸ್ ಐ ಫೆಲ್ಟ್ ಏನು ಗೊತ್ತಾ, ನಾವು ನಾನು ಓದಿದ್ದು ಸೈನ್ಸು ಕಾಮರ್ಸ್ ತಗೊಳ್ಳೋ ಬದಲು ಆರ್ಟ್ಸ್ ತಗೊಂಡು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೋದಾಗಿತ್ತು, ಚೆನ್ನಾಗಿರ್ತಿತ್ತು ಅಂತ. ಮುಂಚೆ ಎಲ್ಲ ಆರ್ಟ್ಸ್ಗೆ ಅಷ್ಟೊಂದು ವ್ಯಾಲ್ಯೂ ಇರಲಿಲ್ಲ. ಆದರೆ ಫ್ಯೂಚರ್ ಜನ್ರೇಷನ್ ಆರ್ಟ್ಸ್ ಓದಿ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ. ಯಪ್ಪ, ನಂಗಂತೂ ಭಯ ಆಗ್ತೈತೆ. ನೀವು ಬಂದ್ರೆ ಒಳಗಡೆ ಎಲ್ಲ ಹೋಗ್ಬೇಡಿ, ಸ್ನೇಕ್ ಏನಾದ್ರು ಇದ್ರೆ ಅದಕ್ಕೆ. ಆದ್ರೆ ಹೊಟ್ಟೆ ಉರಿಯುತ್ತೆ ಈ ತರದ್ದೆಲ್ಲ ಹಾಳಾಗಿರೋದು ನೋಡಿದ್ರೆ. ನಾವು ಆ ಕಾಲದಲ್ಲಿ ಇದ್ದಿದ್ರೆ ಅವ್ರನ್ನೆಲ್ಲ ಹೊಡೆದೋಡಿಸ್ಬಿಡ್ತಿದ್ವಿ. ಇಲ್ಲಿ ಸೇವಂತಿ ಹೂವು ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಕಲ್ಲರು. ಕಿತ್ಕೊಂಡೇ ಇಲ್ಲ ಯಾರು. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಕಲ್ಲರು. ಈ ತೋಟದ ಯಾರಾದ್ರು ಇದ್ರದ್ದು ಓನರ್ ಇದ್ರೆ ಆಮೇಲೆ ಬಂದ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಬೇಡಿ. ಬಟ್ ಕಲರ್ ಸಖತ್ತಾಗಿದೆ ನೋಡಿ. ಅಲ್ಲಿ ಕಾಣಿಸ್ತಿದ್ಯಲ್ಲ ಕಂಬ, ಇದೇ ದೀಪದ ಕಂಬ. ಮುಂಚೆ ಇದು ರೋಡ್ ಆಗಿತ್ತು, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇಲ್ಲಿಂದಾನೇ ಇತ್ತು. ಇದು ತುಂಬಾ ದೊಡ್ಡ ಸಿಟಿ ಆಗಿತ್ತು. ಇವಾಗ ನೋಡಿ ಹೆಂಗಾಗ್ಬಿಟ್ಟಿದೆ. ಇದನ್ನ ದೀಪದ ಕಂಬ ಅಂತಾರೆ. ಇದೇ ತರ ಅಲ್ಲೊಂದಿದೆ ಮತ್ತೆ ಅಲ್ಲೊಂದಿದೆ, 3 ಕಂಬ ಇದೆ. ಮುಂಚೆ ಟ್ರಾನ್ಸ್ಪೋರ್ಟೇಷನ್ಗೆ ಈ ಕಂಬನೇ ಯೂಸ್ ಮಾಡ್ತಿದ್ರು. ಇಲ್ಲಿ ದೀಪ ಇಟ್ಟಿರೋರು ಸೋ ದಟ್ ಯಾರಾದರೂ ಓಡಾಡ್ತಾರಲ್ಲ ಅವ್ರಿಗೆಲ್ಲ ಬೆಳಕು ಬರಲಿ ಮತ್ತೆ ರೂಟ್ ಗೊತ್ತಾಗ್ಲಿ ಅಂತ. ಆ್ಯಕ್ಚುಲಿ ಇದು ರೋಡು, ಇವಾಗ ಇದೆಲ್ಲ ತೋಟಗಳಾಗಿದೆ. ಓಕೆ, ಒಳ್ಳೇದೇ ಆಯಿತು ರೋಡಿಂದ ತೋಟ. ಬಟ್ ಅಷ್ಟು ದೊಡ್ಡ ಸಿಟಿ ಇವಾಗ ಹಿಂಗಾಯ್ತಲ್ಲ ಅನ್ನೋದೇ ತುಂಬ ಬೇಜಾರು. ನಿಮ್ಮ ಬಕೆಟ್ ಲಿಸ್ಟಲ್ಲಿ ಏನಾದರೂ ದೇವರಾಯನ ದುರ್ಗ ಇದ್ದರೆ ಅದ್ರ ಜೊತೆ ಇನ್ನೂ 3-4 ಪ್ಲೇಸಸ್ನ ನೀವು ಕವರ್ ಮಾಡಿ ನಿಮ್ಮ ವೀಕೆಂಡ್ನ ಎಂಡ್ ಮಾಡ್ಬೋದು. ಅದ್ಯಾವುದು ಅಂದರೆ ನಾಮಚಿಲುಮೆ ಮತ್ತು ವಿದ್ಯಾಶಂಕರ ದೇವಸ್ಥಾನ, ಜೈನ ಬಸದಿ ಆ್ಯಂಡ್ ದೀಪದ ಕಂಬ. ಇಷ್ಟು ನೋಡಿಕೊಂಡು ಒಂದು ಒಳ್ಳೆ ಮೀನುಳ್ಳಿ ಊಟ ಜೊತೆ ನೀವು ಎಂಡ್ ಮಾಡ್ಬೋದು. ಇಲ್ಲಿ ಬಂದರೆ ದುರ್ಗದಳ್ಳಿ ಫೇಮಸ್ಸೇ ಮೀನುಳ್ಳಿ ಊಟಕ್ಕೆ ಆಯಿತಾ. ಇಷ್ಟು ನೋಡಿಕೊಂಡು ಅಲ್ಲಿ ಊಟ ಮಾಡಿಕೊಂಡು ನಿಮ್ಮ ವೀಕೆಂಡ್ನ ಎಂಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಷ್ಟೇ, ಇಷ್ಟು ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್.